ನೋಡು ಗುರು, ನಂದು ಸ್ಪೀಡ್ ಎಷ್ಟಿದೆ? 110, 115. ಬೈಕ್ ನೋಡಲ್ಲಿ, ಬೈಕ್ ಕಾಣಿಸ್ತಾನೆ ಇಲ್ಲ ನಿಮ್ಗೆ, ತೋರಿಸ್ತೀನಿ ಇರು. ಬಂದ ಇವಾಗ ಇವನೇ ಬೈಕು 120 ಹೊಡಿತಾವನು ಗುರು ಬೈಕನ್ನ. ಪಿಕಪ್ ಬೈಕ್ದು ಸರಿಯಾಗಿ ಹೊಡಿತಾವನು ಗುರು. ಎಷ್ಟು ಬಂತು? 60. ಸಿ 80 ಸೌಂಡ್ ಬಂತಾ? 80 ಇದು ಸರಿಯಾಗಿ ಹೊಡಿತಾವನು ಗುರು. ಹೆವಿ ಬೈಕ್ ರೈಡರ್ ಅವನು. ಸಾಬಾಷ್ ನೋಡಿ, ಎಲ್ಲಿ ಹೋದ ಗುರು? ಕಣ್ಣಿಗೆ ಕಾಣಿಸ್ತಾ ಇಲ್ಲ ಗುರು, ಹೋದ ಗುರು. ಆಲ್ರೆಡಿ 110 ಇದೆ ಸ್ಪೀಡು. ಅಬ್ಬಾ, ನಾವೇ ಹೆವಿ ಡ್ರೈವರ್ ಅಂದ್ರೆ ಅವನು ಹೆವಿ ರೈಡರು ಅಲ್ಲ. ಸಬಾಷ್ ಗುರು. ಗುಡ್ ಮಾರ್ನಿಂಗ್. ಬೆಳಗ್ಗೆ ನಿಮಗೆ, ನನಗೆ ರಾತ್ರಿ ಎಲ್ಲ ಜರ್ನಿ ಗುರುವೆ. 5 ಗಂಟೆ ಆಗೋಯ್ತು, ಅದು ಮುಚ್ಕೊಂಡ್ಬಿಡ್ತು ಗುರು. ಸೊ ಎಷ್ಟು ಡ್ರೈವ್ ಮಾಡಿದ್ದೀವಿ? 497 ಕಿಲೋಮೀಟರು. ಗಾಡಿ ಅದಕ್ಕೆ ಸ್ಟಾಪ್ ಮಾಡಬೇಕಾಗಿದೆ ಅಂದರೆ ಫುಲ್ ಹೈವೇದಲ್ಲಿ ಟ್ರಾಫಿಕ್ ಜಾಮು ಗುರು. 1 ಅವರ್ ಮೇಲೆ ಜಾಮು. ಆ್ಯಕ್ಚುಲಿ ಇಟೊಟ್ಟಿಗೆ ಹೈದರಾಬಾದ್ ಕ್ರಾಸ್ ಆಗ್ಬೇಕಾಗಿತ್ತು ನಾವು. ಇವಾಗ ಎಲ್ಲಿದ್ದೀವಂದರೆ, ಈಗ ನಾವಿರೋದು ಕ್ಲೋಸ್. ನೋಡು, ಗೂಗಲ್ ಆಂಟಿ ಹೇಳ್ತಾಳೆ ಕ್ಲೋಸ್ ಅಂತ ಹೇಳ್ತಾನೆ ಇದ್ದಾಳೆ. ಸೊ ನಾವು ಜಿಯೋ ಪೆಟ್ರೋಲ್ ಬಂಕಲ್ಲಿ ಗಾಡಿ ಹಾಕಿದ್ದೀವಿ. ಇಲ್ಲೊಂದು 2 ಅವರ್ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಕ್ರಾಸ್ ಆಗುವ ಸಿಟಿನ. ಓಕೆ, ಚಲೋ. ನಿಮಗೆ ಗುಡ್ ಮಾರ್ನಿಂಗ್, ನನಗೆ ಗುಡ್ ನೈಟ್ ಗುರುವೆ. ಓಕೆ, ಬೆಳಗ್ಗೆ ಬೇಗ ಸಿಗುವ. ಚಲೋ, ಗುಡ್ ನೈಟ್. ಸೊ ಆಲ್ ಸೆಟ್. ಸೊ ಎಲ್ಲ ರೆಡಿ ಆಯಿತು. ಸೊ ಇನ್ನೂ 1300 ಕಿಲೋಮೀಟರ್ ಸ್ಟಿಲ್ ಪೆಂಡಿಂಗ್ ಇರೋದು ಮಾರಾಯರೆ. ಸೊ ಹೊಡುವ ಏನಂತೀರಾ? ಒಟ್ಟಿನಲ್ಲಿ ಮಜಾ ಮಾಡ್ಬೇಕು ಗುರು, ಅಷ್ಟೇ ಲೈಫಲ್ಲಿ. ಸುತ್ತಬೇಕು, ಕೋಶ ಓದಬೇಕು, ದೇಶ ಸುತ್ತಬೇಕು. ಹೆಂಗೆ? ಸೊ ಸ್ಟಿಲ್ 1300 ಕಿಲೋಮೀಟರು. ಎಷ್ಟು? ಇನ್ನೂ 1 ಡೇ ಇದೆ. ಅಂದರೆ ನಾಳೆ ಟೈಮಿಂಗ್ ತೋರಿಸ್ತಾ ಇದೆ ಅದು. ಸಬಾಷ್ ಗುರು, ಸಬಾಷ್. ಸೊ ಚಲೋ ಬೈ, ಎಂಜಾಯ್ ಮಾಡುವ ನಮ್ಮ ಟ್ರಿಪ್ನ. ಚಲೋ, ಬಾಗೋ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಆ್ಯಕ್ಚುಲಿ ರೋಡು ಚೆನ್ನಾಗಿತ್ತು, ನೈಟು ಏನೂ ತೊಂದರೆ ಇರಲಿಲ್ಲ, ಮಸ್ತಾಗಿ ಓಡಿಸಿದ್ವಿ. ಇನ್ನೇನಂದರೆ ಸ್ವಲ್ಪ ನೈಟು ಆಲ್ಮೋಸ್ಟ್ 1.5 ಅವರ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವಲ್ಲ, ಅದೇನೋ ಎಂಟೈರ್ ಪ್ಲಾನ್ ಫ್ಲಾಪ್ ಆಗೋಯ್ತು ಗುರು. ಇಲ್ಲ ಅಂದರೆ ಖತರ್ನಾಕಿತ್ತು ಟೂರು. ಅದೇನೋ ಟ್ರಾಫಿಕ್ ಜಾಮ್ ಇಲ್ಲ ಅಂತಿದ್ರೆ ಸೀರಿಯಸ್ಲಿ ಹೇಳ್ತೀನಲ್ಲ, ಹೈದರಾಬಾದು ಐ ಥಿಂಕ್ 3 o'clock 4 o'clock ಒಳಗಡೆ ಪಾಸ್ ಆಗ್ಬಿಡ್ತಿದ್ವಿ. ಏನು ಮಾಡ್ತೀರಾ ಹೇಳಿ? ಆಲ್ಮೋಸ್ಟ್ 1.5 ಗುರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ವಿ. ಏನು ಮಾಡೋಣ ಹೇಳಿ ಬಾಸ್? ಹಾಗಾಗಿ ಬೆಳಗಿನ ಜಾವ ಐ ಥಿಂಕ್ 4:45 ಆಗಿತ್ತು. ಪೆಟ್ರೋಲ್ ಬಂಕಲ್ಲಿ ಹಾಕಿದ್ವಿ, ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಸೊ ಇವಾಗ ಹೊರಟಿದ್ದೀವಿ ಗುರು ಮೆಲ್ಕೆ. ಹೆಂಗಿದೆ ನಮ್ಮದು ಟೂರು? ಟ್ರಿಪ್ ಮಸ್ತಾಗಿ ನಡೀತಾ ಇದೆಯಾ? ನಾವಂದ್ರೆ ಫುಲ್ ಎಂಜಾಯ್ ಗುರು. ಇದು ಆಯಿತು, ಮತ್ತೆ ಕಾಪಿ ರೈಟ್ ಏನು ಬರುತ್ತಾ ಗುರು? ಇದಕ್ಕೆ ಒಳ್ಳೆ ಹಿಂಸೆ ಗುರು. ಇದು ಮ್ಯೂಟೇ ಮಾಡ್ತೀನಿ ಬೆಸ್ಟು. ಸೊ ಫೈನಲಿ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಏನಾದ್ರು ಮಾತಾಡ್ಬೇಕು, ಮಿಡಲ್ ಇವು 2 ಸಿಸ್ಟಮ್ ಮಾತಾಡ್ಬಿಡ್ತವೆ. ಏನು ಮಾಡೋದು ಹೇಳಿ? ಶುರುವಾಯ್ತಪ್ಪ ಟ್ರಾಫಿಕ್ ಜಾಮು. ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡಿಲ್ಲ, ಟ್ರಾಫಿಕ್ ಸ್ಟಾರ್ಟ್ ಗುರು. ಎಂತ ಮಾಡೋದು ಹೇಳಿ? ಹಿಂಗಿದೆ ಪರಿಸ್ಥಿತಿ ನಮ್ಮದು. ಸೊ ಫ್ಲೈಓವರ್ ತೊಗೊಂಡು ಇವಾಗ ಇಲ್ಲಿಂದ ಫ್ಲೈಓವರ್ ಇಲ್ಲಿಂದ ಆಲ್ಮೋಸ್ಟ್ ಒಂದು 10-15 ಕಿಲೋಮೀಟ್ರು. ಇದು ಔಟರ್ ರಿಂಗ್ ರೋಡ್ ಇದೆ ಆ್ಯಕ್ಚುಲಿ. ಇಲ್ಲಿಂದ ಆಚೆ ಹೋಗುತ್ತೆ ಇವಾಗ. ನೀನು ಒದರ್ತಾನೆ ಇರು ಗುರು ನೀನು.
ಅಷ್ಟು ಮ್ಯೂಟ್ ಮಾಡಿದ್ದೀನಿ, ಆದರೂ ಓಕೆ. ಇವಾಗ ನೆಮ್ಮದಿಯಾಗಿ ರೆಕಾರ್ಡ್ ಮಾಡ್ಬೋದು ಗುರು. ಸೊ ಫೈನಲಿ ಹೈದರಾಬಾದ್ ರೀಚ್ ಆದ್ವು ಅಪ್ಪ. ಹೆಂಗೆ ಎಷ್ಟು ಟೈಮು? 10:20. ಸೊ ಮಸ್ತಾಗಿ ಹೋಗ್ತದೆ ನಮ್ಮ ಟ್ರಿಪ್ಪು. ಸೊ ವಾರಣಾಸಿ ಹೋಗೋದೇ ಒಂಥರ ಏನೋ ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಸೊ ಅದು ಬೈ ರೋಡ್ ಹೋಗ್ತಾ ಇದ್ದೀವಿ ವಿತ್ ರೂಬಿ. ಹೆಂಗಿದೆಯಲ್ಲ ಟ್ರಿಪ್ಪು, ಕ್ಲಾಸ್ ಗುರು. ಫ್ಲೈಟಲ್ಲಿ ಹೋಗೋಕ್ಕೆ ಒಂಥರ ಬೇಜಾರು ಗುರು, ಅಷ್ಟು ದೂರ. ಅಂಥದ್ರಲ್ಲಿ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಬೆಂಗಳೂರು ಟು ವಾರಣಾಸಿ, ಬೆಂಗಳೂರು. ನಾವು ಗಡ್ಸಲ್ಲ ಗುರು, ನಮ್ದು ಒಂಥರ ಏನಂತೀರ ಬಾಸ್. ಎಷ್ಟು ನೋಡಿ, ನಾಗ್ಪುರು 542 ಕಿಲೋಮೀಟರ್ ನಾಗ್ಪುರ್ ಇರೋದು. ಏನ್ ಬಸ್ ಹೆಂಗಿದೆ ಗುರು? ಹೈವೇ ಸಖತ್ತಾಗಿದೆ ಮಾತ್ರ. ಹೈದರಾಬಾದ್ ಹೈವೇ ಸೂಪರು. ಆ ಓಲೋ ಬಸ್ ಅವನು ಹೊಡಿತವನೆ ಗುರು. ಅವಾಗಿಂದ ಸರಿಯಾಗಿ ಚಸ್ತವನೆ. ಎಲ್ಲ ಹೆವಿ ಡ್ರೈವರ್ಗಳು ಎಲ್ಲ. ಇನ್ನೂ ತಿಂಡಿ ಮಾಡಿಲ್ಲ ಗುರು, ಹಂಗೆ ಗಾಡಿ ಓಡಿಸ್ತಾನೇ ಇದ್ದೀನಿ. ಫುಲ್ ರೋಡ್ ಆ ಕಡೆ ಈ ಕಡೆ ಎಲ್ಲ ಬ್ಲಾಕ್ ಇದೆ. ಇಲ್ಲಿ ಲೆಫ್ಟು ರೈಟು ಹೋಗಕ್ಕೆ ಇದೆ ಇಲ್ಲ. ಆ ಕಡೆಯೂ ಬ್ಯಾರಿಯರ್ ಗೇಟ್ ಇದೆ, ಈ ಕಡೆಯೂ ಬ್ಯಾರಿಯರ್ ಗೇಟ್ ಇದೆ. ಸುಮ್ಮನೆ ಹೈವೇದಲ್ಲಿ ಓಡಿಸ್ತಾನೇ ಇರೋದು. ಇನ್ನು ಸೀದಾ ಏನಾಗುತ್ತೆ, ಇದು ಮಹಾರಾಷ್ಟ್ರಕ್ಕೆ ಕನೆಕ್ಟ್ ಆಗುತ್ತೆ ಇವಾಗ, ನಾಗ್ಪುರ್. ಸೊ ಇಲ್ಲಿಂದ ಅದೊಂದು 540 ಕಿಲೋಮೀಟರ್. ಟ್ರಾಫಿಕ್ ಏನು ಗುರು, ಹೈದರಾಬಾದ್ ಟ್ರಾಫಿಕ್ಕು. ಏನು ಮಾಡ್ತೀರಾ ಹೇಳಿ ಗುರು, ಎಲ್ಲಿ ಹೋದ್ರೆ ಟ್ರಾಫಿಕ್ ಗುರು. ಟ್ರಾಫಿಕ್ 20 ನಿಮಿಷ ಆಯಿತು ಹಿಂಗೆ ಸ್ಲೋ ಮೂವಿಂಗ್ ಟ್ರಾಫಿಕ್ಕೇನೇ ಇದೆ. ಎಂತ ಮಾಡೋದು ನೋಡಿ ಮಾರಾಯರೇ. ಹಿಂಗೆ ನೋಡಿ ಗುರು, ಫುಲ್ ಗ್ಲಾಸ್ತೇನೆ ಇರೋದು. ಖತರ್ನಾಕ್ ಮಾಡ್ಯವರಲ್ಲ. ಸೂಪರ್ ಸೂಪರ್. ಹೋಯ್ತಾ ಇದ್ದೀವಿ ಗುರು ಹೈದರಾಬಾದ್ ಸಿಟಿಯಲ್ಲಿ. ಎಲ್ಲಿ ಗೂಗಲ್ ಮ್ಯಾಪ್ ಮಿಸ್ ಆಯಿತೋ ಗೊತ್ತಿಲ್ಲ, ಸಿಟಿ ಒಳಗಡೆ ಕರ್ಕೊಂಡು ಹೊಂಟಿದೆ. ಸೊ ಫೈನಲಿ ಇವಾಗ ಒಂದು ಬ್ರೇಕ್ ತೊಗೊಂಡಿವಿ 12 ಗಂಟೆಗೆ. ಊಟನ ಆಯಿತು, ತಿಂಡಿನ ಆಯಿತು, 2 ಒಟ್ಟಿಗೆ ತೊಗೊಂಡಿವಿ. ನೋಡುವ ಗುರುವೆ ಏನೇನಿದೆ ಏನೇನಿಲ್ಲ ಅನ್ನೋದು. ಹೊಟ್ಟೆ ಬೇರೆ ಹಚ್ಚಿತಾ ಇದೆ. ಗಾಡಿ ಕೇಳಿಟ್ನೆ ಗುರು, ನೋಡುವ ಏನೇನು ಸಿಗುತ್ತೆ ಗುರು, ಗೊತ್ತಿಲ್ವಲ್ಲ. ಪ್ರಿಯದರ್ಶಿನಿ ವೆಜ್ಜು. ವರ್ಸ್ಟ್ ರೋಡ್ ಗುರು, ಹೈವೇ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದೆಲ್ಲ ರೋಡೆಲ್ಲ. ಇಲ್ಲಿ ಬಂದಿದ್ದೀವಿ, ಏನೋ ತಿನ್ಕೊಂಡ್ಬಿಟ್ಟು ಹೊಂಟು ಬಿಡುವ ಬಾಸ್. ಮನೆಯಲ್ಲಿ ಬಂದಿವಪ್ಪ ಒಳಗಡೆ ರೆಸ್ಟೋರೆಂಟಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ವರ್ಸ್ಟ್ ರೋಡ್ ಗುರು. ಮೈ ಗಾಡ್, ಹಾರಿಬಲ್ ಬಾಸ್. 12 ಕಿಲೋಮೀಟ್ರ್ ಮಾತ್ರ ವೆರಿ ಹಾರಿಬಲ್. ಇನ್ನು ಸಪೋಸ್ ರಾತ್ರಿ ಏನಾದರೂ ಇದು ರೋಡ್ ಕ್ರಾಸ್ ಆಗ್ತಾ ಇದ್ದು ಮಾತ್ರ ಭಾರಿ ಡೇಂಜರಸ್, ವೆರಿ ವರ್ಸ್ಟ್ ಬಾಸ್. ಒಂದು ಮೀಲ್ಸ್ ಹೇಳಿರೋದು, ಒಂದು ಮಜ್ಜಿಗೆ, ಕೋಲ್ಡ್ ಮಜ್ಜಿಗೆ. ತುಂಬ ಹೆವಿ ಬಿಸಿಲಿದೆಯಲ್ಲ, ಸ್ವಲ್ಪ ಬಾಡಿಗೆ ರೆಸ್ಟ್ ಇರುತ್ತೆ. ಒಳ್ಳೆ ತಂಪಾದ ಮಜ್ಜಿಗೆ ಕುಡಿಯುವ ಬಾಸ್. ಹೇಗಿದೆ ಮಜ್ಜಿಗೆ ನೋಡುವ. ವಾವ್, ಸೂಪರ್.